ಬಾಸ್ ಆಯುಷ್ ಸಿಕ್ಬಿಟ್ಟ. ಅವನು ಮುಂಬೈಯಲ್ಲಿದ್ದಾನೆ. ಅವನು ಯಾವುದೋ ಬಕ್ಷಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏನು ನಮ್ಮಗ ಬದುಕಿದ್ದಾನ? ನಮ್ಮಗ 20 ವರ್ಷದಿಂದ ನನ್ನ ಮಗನ್ ನೋಡೋದಕ್ಕೆ ಕಾಯ್ತಾ ಇದ್ದೆ. ಅದು ನನಗ್ ಮಾತ್ರ ಗೊತ್ತು. ಇವತ್ತು ಅವ್ನು ನನಗ್ ಸಿಗ್ತಾನಲ್ಲ, ಆಗ ನಾವು ಅವನನ್ನ ಭೇಟಿಯಾಗಕ್ಕಾಗಲ್ಲ ಮಿಸ್ಸಸ್. ಅವನು ಡಾನ್ ಸಂಜಯ್ ನಾಯಕ್ ಮಗ ಅಂತ ಯಾರಿಗಾದ್ರೂ ಅನುಮಾನ ಬಂದ್ರೆ ಅವನ ಜೀವಕ್ಕೆ ಅಪಾಯ ಆಗುತ್ತೆ. ಸ್ವಲ್ಪ ದಿನ ಕಾಯಿ, ಸಮಯ ಬಂದಾಗ ನಾನೇ ಹೇಳ್ತೀನಿ, ಸರಿನಾ? ಗೋಪಾಲ್, ಮಿಷನ್ ಆಫ್ ಮಾಡು. ಗೋಪಾಲ್, ನೀರ್ ತಗೊಂಡ್ ಬಾ. ಏನಾಯ್ತು? ಮಿಷಿನ್ ಯಾಕೆ ನಿಲ್ಸಿದೆ? ನಿಮ್ಮ ಒಪ್ಪಂದ ಇದು? ಅಣ್ಣ, ಇವ್ನ್ ಕೈ ಸ್ವಲ್ಪ ನೋಡಿ. ಮಿಷಿನ್ ಆಫ್ ಮಾಡದೆ ಹೋಗಿದ್ರೆ ಇವ್ನ್ ಕೈ ಹೋಗ್ತಿತ್ತು. ಕೈ ಯಾಕೆ ಒಳಗಾಗ್ತಾ? ಕಂಪ್ನಿ ಅವನಿಗೆ ದುಡ್ಡು ಕೊಡ್ತಿದೆ ಅಂದ್ಮೇಲೆ ಅವನು ಕೆಲಸ ಮಾಡ್ಬೇಕು, ಅರ್ಥ ಆಯ್ತಾ? ಅಣ್ಣ, ಇವ್ನ್ ಕೆಲಸ ಮಾಡಿದ್ರೇನೆ ಇವ್ರ ಮನೆಯವ್ರ ಹೊಟ್ಟೆ ತುಂಬ್ಸಕ್ಕಾಗೋದು. ಅದಕ್ಕೆ ಇವ್ನ್ ಕೈ ಬೇಗ ಸರಿ ಆಗ್ಬೇಕು. ಯಾವುದೇ ಬಡ ವ್ಯಕ್ತಿ ನಮ್ ಜೊತೆ ಕೆಲಸ ಮಾಡಕ್ ಯಾಕೆ ಬರ್ತಾರೆ? ಅಕಸ್ಮಾತ್ ಆಯುಷ್ ನನ್ ಮಗ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಆಗ ಶತ್ರುಗಳು ಅವನ್ಗೆ ಗುಂಡಿಟ್ಟು ಸಾಯಿಸ್ತಾರೆ. ಅವನು ಅವ್ರ ಅಪ್ಪನ್ ತರ ಬೆಳೀತಾ ಇದ್ದಾನೆ. ಈ ಕಷ್ಟಗಳನ್ನ ಸ್ವಲ್ಪ ದಿನ ಸಹಿಸ್ಕೋತಾನೆ. ಹೇಗಾಯ್ತಿದು? ಎದ್ದೇಳು, ಎದ್ ಕೆಲಸ ಮಾಡು. ಇಲ್ಲ ನಿನ್ ಕಾಲು ಮುರಿಬೇಕಾಗುತ್ತೆ. ಆಮೇಲೆ ನೀನು ಅವನು ಸೇರ್ಕೊಂಡು ಸಿಗ್ನಲ್ ಅಲ್ಲಿ ಭಿಕ್ಷೆ ಬಿಡ್ಬೇಕಾಗುತ್ತೆ. ಹೋಗ್ರ, ಕೆಲಸ ಮಾಡ್ರೋ. ಏನ್ ನೋಡ್ತಾ ಇದೀರಾ? ಹೋಗೋ. ಈಗ ನನ್ ಮನೆ ಪರಿಸ್ಥಿತಿ ಏನು? ನೀನ್ ಯೋಚನೆ ಮಾಡ್ಬೇಡ ದೇವ್. ಆ ದೇವ್ರು ಯಾವಾಗ್ಲೂ ನಮ್ ಜೊತೆಲೇ ಇರ್ತಾನೆ. ನೀನ್ ದೊಡ್ಡಣ್ಣ ಅಂತ ಅನ್ಕೋ. ನಾನ್ ನಿನ್ ತಂಗಿನ ಚೆನ್ನಾಗಿ ನೋಡ್ಕೊಳ್ತೀನಿ. ನಿಮ್ ಹೆಲ್ಪ್ನ ನಾನು ಯಾವತ್ತೂ ಏಟ್ ಬೇಕಾ? ನನಗೆ ಅಪ್ಪ ಅಮ್ಮ ಬೇರೆ ಯಾರೂ ಇಲ್ಲ. ಆದ್ರೆ ನಿನಗ್ ನಿನ್ ಫ್ಯಾಮಿಲಿ ಇದೆ, ಎಲ್ಲರೂ ಇದಾರೆ ನಿನಗೆ. ಮತ್ತೆ ಈ ಫ್ಯಾಕ್ಟ್ರಿನೂ ಕೆಲ್ಸಗಾರರ ಮನೆ ಆಗಿರ್ಬೇಕು. ಅದ್ರ ಅವಶ್ಯಕತೆ ಇಲ್ಲ. ಆದ್ರೆ ಈ ವಿಷಯ ನಿಮ್ ಮ್ಯಾನೇಜರ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಡೋಂಟ್ ವರಿ, ನಾನು ಮಿಸ್ಟರ್ ಬಕ್ಷಿ ಹತ್ರ ಮಾತಾಡ್ತೀನಿ. ದೇವ್ ಮತ್ತೆ ಅವನ್ ತಂಗಿ ಟ್ರೀಟ್ಮೆಂಟ್ ನ ಎಲ್ಲಾ ಖರ್ಚನ್ನ ಫ್ಯಾಕ್ಟ್ರಿ ನೋಡ್ಕೊಳತ್ತೆ. ಮೇಡಮ್, ನಾನು ಶಾಲಿನಿ ಸಕ್ಸೇನಾ, ಮಿಸ್ಟರ್ ಬಕ್ಷಿ ಅವರ ಹೊಸ ಸೆಕ್ರೆಟರಿ. ಮತ್ತೆ ನಾಳೆಯಿಂದ ನಿಮ್ ಮ್ಯಾನೇಜರ್. ತಗೋ, ಸ್ವಲ್ಪ ದುಡ್ಡಿದೆ. ಹೊರಗಡೆ ಕಂಪ್ನಿ ವ್ಯಾನ್ ಇದೆ, ಹೋಗಿ ಹಾಸ್ಪಿಟಲ್ಗೆ ಹೋಗಿ. ಈ ಮೇಡಮ್ ತುಂಬಾ ಒಳ್ಳೆಯವರು ಅಂತ ಅನ್ಸುತ್ತೆ. ಮೇಲಿಂದ ನಮ್ಗೇನು ಚಿಂತೆನೆ ಇಲ್ಲ ಅನ್ಕೋ. ಯಾಕೋ ಗೊತ್ತಿಲ್ಲ, ನೀನ್ ಯಾರು ಅಂತ ಗೊತ್ತಿಲ್ದೇನೆ ನಿನ್ ಮೇಲ್ ಮನ್ಸಾಗ್ತಿದೆ. ನಿನಗೇನಾಗಿದೆ ಆಯುಷ್? ಗಾಯ್ಸ್, ಪ್ರಪಂಚದಲ್ಲೇ ಪ್ರೀತಿಯಾಗಿರೋ ಹುಡುಗಿ ಬರ್ಡೇ ಇವತ್ತು. ಎಲ್ಲರೂ ಬನ್ನಿ, ಇವತ್ತು ಮೇಡಮ್ ಬರ್ಡೇ. ಲೈನಲ್ಲಿ ಬನ್ನಿ. ಇರೋ ಬಾಯ್ಲೆ. ಹ್ಯಾಪಿ ಹುಟ್ಟದಬ್ಬ ಮೇಡಮ್ ಅವರೇ. ಹ್ಯಾಪಿ ಬರ್ಡೇ ಟು ಯು ಮೇಡಮ್ ಅವರೇ. ನೀವು 100 ವರ್ಷ ಖುಷಿಯಾಗಿ ಇದೇ ತರ ಬದುಕಬೇಕು ಮೇಡಮ್ ಅವರೇ. ಥ್ಯಾಂಕ್ ಯು ಗೈಸ್. ರಾಜೇಶ್, ಗಾಡಿನಲ್ಲಿ ಸ್ವೀಟ್ಸ್ ಇಟ್ಟಿದ್ದೀನಿ, ಚಾಕ್ಲೇಟ್ಸ್. ಆಕ್ಚುಲಿ ಇವ್ರಿಗೆ ಸ್ವೀಟೇ ಸಾಕು. ಓ ಮೈ ಗಾಡ್, ಹೂಸ್ ದಿಸ್ ಸ್ಯಾಡ್ ಪರ್ಸನ್? ಅಂಡ್ ಯು, ನನ್ ಬರ್ಡೇ ದಿನ ಅಟ್ಲೀಸ್ಟ್ ಇಂಥವ್ರನ್ನ ನಾನು ಕಣ್ಮುಂದೆ ಬರ್ಸ್ಬೇಡ. ನನ್ನೆಲ್ಲ ಒಳ್ಳೆ ವೈಬ್ಸ್ ಹಾಳಾಯ್ತು. ಮೇಡಮ್, ನಿಮ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ಈ ತರ ಆಗಿದ್ದು. ಮತ್ತೆ ಮೇಡಮ್, ನೀವ್ ಈ ಬರ್ಡೇ ಖರ್ಚು ಮಾಡೋ ದುಡ್ಡಲ್ಲಿ ಇವನಿಗೆ ಹಾಸ್ಪಿಟಲ್ ದುಡ್ಡು ಕೊಡಿ. ಓಕೆ, ಇದು ಆರ್ಡರ್ ಇಲ್ಲ ರಿಕ್ವೆಸ್ಟಾ? ಯಾಕೆಂದ್ರೆ ನೈನಾ ಬಕ್ಷಿ ಯಾರಿಂದನೂ ಆರ್ಡರ್ ತಗೊಳಲ್ಲ, ಸರಿನಾ? ಅದ್ರಲ್ಲೂ ನಿನ್ನಂತ ಬಡವರಿಂದ ಖಂಡಿತ ತಗೊಳಲ್ಲ. ಇನ್ಫ್ಯಾಕ್ಟ್ ನಾನ್ ನಿನ್ನ ಟೆಸ್ಟ್ ಮಾಡಕ್ ಇಷ್ಟಪಡ್ತೀನಿ, ನೀನ್ ನಮ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡಕ್ಕೆ ಲಾಯಕ್ಕೋ ಇಲ್ವೋ ಅಂತ. ಸೊ ಕಮ್ ಆನ್, ನಿನ್ ಜವಾಬ್ದಾರಿನ ಪ್ರೂವ್ ಮಾಡು. ನನ್ಗೆ ಏನಾದ್ರೂ ಹೇಳು, ಅದರಿಂದ ನಾನು ತುಂಬಾ ಖುಷಿ ಆಗ್ಬೇಕು. ಮೇಡಮ್ ಅವರೇ, ಇಷ್ಟು ದಿನ ನಾನು ಈ ತರ ಕೆಲಸ ಮಾಡಿಲ್ಲ, ಈಗ್ಲೂ ಮಾಡಕ್ಕೆ ಆಗಲ್ಲ. ಇವತ್ ನೀವು ಅವನಿಗೆ ಹೆಲ್ಪ್ ಮಾಡಿದ್ರೆ ನಿಮ್ ಬರ್ತಡೇ ದಿನ ಒಬ್ರಿಗೆ ಹೆಲ್ಪ್ ಆದಂಗ ಆಗುತ್ತೆ. ಇಲ್ಲಿವರೆಗೂ ಇಂಥ ವಾಯ್ಸ್ ಅಲ್ಲಿ ಯಾರು ನನ್ನ ಹತ್ರ ಮಾತಾಡಿರ್ಲಿಲ್ಲ. ಇಷ್ಟು ದಿನ ನಿಮಗೆ ಬಡವ್ರನ್ನ ಮತ್ತೆ ಪಾಪದವ್ರನ್ನ ನೋಡಿದ್ರೆ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಇಲ್ಲಿ ತನಕ ಫೈನ್. ಈಗ ನೀನ್ ನನಗ್ ತೋರ್ಸು, ನಿಮ್ಮಂತ ಬಡವರು ನಮ್ಮಂತವ್ರ ಕಾಲ್ ಮೇಲೆ ಹೇಗ್ ಬೀಳ್ತೀರಾ ಅಂತ. ನೆಲದ ಮೇಲೆ ಬಿದ್ದಿರೋ ಸ್ವೀಟ್ಸ್ ತಗೊಂಡು ತಿನ್ನು. ಮತ್ತೆ ಈ ಬಿಸಾಕಿರೋ ಸ್ವೀಟ್ಸ್ಗೋಸ್ಕರ ನೀನ್ ನಂಗೆ ಥ್ಯಾಂಕ್ ಯು ಹೇಳು. ಇಲ್ಲ ಅಂದ್ರೆ ನೀನು ಮತ್ತೆ ನೀನ್ ಈ ಸ್ಯಾಡ್ ಫ್ರೆಂಡ್ಸು ನಾಳೆಯಿಂದ ಈ ಫ್ಯಾಕ್ಟ್ರಿಲಿ ವರ್ಕ್ ಮಾಡಲ್ಲ. ಗಾಟ್ ಇಟ್?
ಕೆಳಗಡೆ ಬಿದ್ದಿರೋ ವಸ್ತುನ ನಾನು ಎತ್ಕೊಳ್ಳೋದ್ರಿಂದ ನನ್ನ ಮರ್ಯಾದೆ ಕಡಿಮೆ ಆಗಲ್ಲ ಮೇಡಮ್. ಈ ಸ್ಥಳನೇ ನನ್ನ ಗುರುತು. ಮತ್ತೆ ಈ ಸ್ವೀಟ್ಗೆ ಅವಮಾನ ಮಾಡಿ ನೀವು ನಿಮ್ಮ ಯೋಗ್ಯತೆ ತೋರಿಸಿದ್ದೀರಾ. ಹೌ ಡೇರ್ ಯು? ಹ್ಯಾಪಿ ಬರ್ಡೇ ಪ್ರಿನ್ಸಸ್. ಹ್ಯಾಪಿ ಬರ್ಡೇ ಸ್ವೀಟ್ ಹಾರ್ಟ್. ಹೌ ಆರ್ ಯು? ಮತ್ತೆ ನೀವೆಲ್ರು ತಿಂದಿದ್ದೆಲ್ಲ ಜಾಸ್ತಿ ಆಯ್ತು. ಈಗ ನನ್ ಮಾತ್ ಗಮನ ಇಟ್ಟು ಕೇಳಿ. ಈ ವಾರ ಜಗತ್ತಿನ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ನಾಯಕ್ ನನ್ನ ಫ್ಯಾಕ್ಟರಿಗೆ ವಿಸಿಟ್ ಬರ್ತಿದ್ದಾರೆ. ನಿಮ್ಮ ಬಟ್ಟೆ, ನಿಮ್ಮ ಶೂಸು ಮತ್ತೆ ನಿಮ್ಮ ಕೂದಲುಗಳು ಎಲ್ಲಾನು ಪರ್ಫೆಕ್ಟ್ ಆಗಿರ್ಬೇಕು. ಮತ್ತೆ ನಿಮ್ಮೆಲ್ಲರ ಕಡೆಯಿಂದ ಬಿಸ್ನೆಸ್ ಕೈ ತಪ್ಪು ಹೋಗ್ಬಾರ್ದು. ನನಗೆ ಗೊತ್ತಾಯ್ತಾ? ಮೇಡಮ್, ನಾಯಕ್ ಸರ್ ನಮ್ಮ ಆಫೀಸಿಗೆ ಬರ್ತಿದಾರಲ್ಲ, ಅವ್ರೆಲ್ರಿಗೂ ಸಹಾಯ ಮಾಡ್ತಾರಂತೆ. ಮೇಡಮ್ ಅವರೇ, ಅವರು ನಮ್ಮ ದೇವ್ಗೆ ಸಹಾಯ ಮಾಡ್ತಾರಾ? ಕೇಳು, ನಾಯಕ್ ಅವ್ರ ಮುಂದೆ ಬಾಯ್ ಬಿಟ್ರೆ ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕಳ್ಕೊತೀಯ. ಅರ್ಥ ಆಯ್ತಾ? ಆಯುಷ್, ಪ್ಲೀಸ್ ಯಾರ ಜೊತೆನೂ ಜಗಳ ಆಡ್ಬೇಡ. ನಾನ್ ನಿನ್ನ ಹತ್ರ ಮಾತಾಡ್ಬೇಕು. ಬಾ, ಯು ಆರ್ ಡನ್. ಏನಣ್ಣ, ನಿನಗ್ ತಲೆ ಕೆಟ್ಟಿದ್ಯಾ? ನನ್ನ ವಸ್ತುಗಳನ್ನ ಯಾಕೆ ಹೊರಗಡೆ ಹಾಕಿದ್ಯಾ? ಮತ್ತೇನ್ ಮಾಡ್ಬೇಕು? 3 ತಿಂಗಳು ಬಾಡಿಗೆ ತೆಗಿ ಫಸ್ಟ್, ಅದಲ್ದೆ ಬಡ್ಡಿ 600 ಸಪರೇಟು. ಅಣ್ಣ, ನಿನಗ್ ನನ್ ಮೇಲೆ ನಂಬಿಕೆ ಇಲ್ವಾ? ನನಗ್ 3 ತಿಂಗಳಿಂದ ಕೆಲಸ ಇರ್ಲಿಲ್ಲ, ಈಗ ಕೆಲಸ ಸಿಕ್ಕಿದೆ. ಸಂಬಳ ಬಂದ್ಮೇಲೆ ದುಡ್ಡು ಕೊಡ್ತೀನಿ ಅಣ್ಣ. ಇನ್ನು 5 ದಿನ ಮಾತ್ರ. 5 ದಿನ ಏನು? ನಿನ್ನ 5 ನಿಮಿಷ ಕೂಡ ಈ ರೂಮ್ ಅಲ್ಲಿ ಇರಕ್ ನಾನ್ ಬಿಡಲ್ಲ. ಅಲ್ಲ, ಜೇಬಲ್ ದುಡ್ಡಿಲ್ಲ ಅಂದ್ರೆ ಫುಟ್ಪಾತ್ ಮೇಲೆ ಮಲ್ಕೋ. ಹೋಗ್ತಾ ಇರಲಿಂದ. ಯಾರಾದ್ರೂ ನಮ್ಮ ಅಪ್ಪ ಅಮ್ಮ ಫೋಟೋ ಮೇಲೆ ಕೈ ಇಡೋದಕ್ಕೆ ಪ್ರಯತ್ನ ಪಟ್ರೆ ಅವ್ರು ನಮ್ಮ ಮಣ್ಣಲ್ಲಿ ಹೂತಾಕ್ಬಿಡ್ತೀನಿ. ಅಣ್ಣ ಅಣ್ಣ, ಕೊನೆಯದಾಗಿ ನಮ್ಮ ಅಪ್ಪ ಅಮ್ಮ ನೆನಪಾಗಿರೋದೊಂದೇ. ಪ್ಲೀಸ್ ನನಗೆ ವಾಪಸ್ ಕೊಟ್ಬಿಡಿ. ಹೋಗ್ಲಿ ತಗೋ. ಆದ್ರೆ ಸಂಜೆ ಒಳಗಡೆ ನನ್ನ ಬಾಡಿಗೆ ನನಗೆ ಸಿಗ್ಲಿಲ್ಲ ಅಂದ್ರೆ ನಿನ್ನ ಫೋಟೋಗೆ ಹಾರ ಬೀಳುತ್ತೆ. ಅರ್ಥ ಆಯ್ತಾ? ರೆಡಿ? ನಾನ್ ನನ್ ಮಗನ್ ಜೊತೆ ಮಾತಾಡ್ಬೇಕು. I have a plan. 50,000? ಇದು ಯಾರು ಕಳ್ಸಿರ್ತಾರೆ ನನಗೆ? ಯಾರಾದ್ರೂ ನನಗಿಷ್ಟೊಂದು ದುಡ್ಡು ಯಾಕೆ ಕಳಿಸ್ತಾರೆ? ಅದರಲ್ಲೂ 50,000? ಹಲೋ ಹಲೋ, ಯಾರು? ಐ ಆಮ್ ಸೋ ಡಿಸಪಾಯಿಂಟೆಡ್. ಕೆಲ್ಸದವರು ಓನರ್ ವಾಯ್ಸ್ ನ ಕಂಡು ಹಿಡಿಬೇಕಲ್ವಾ? ನನಗನ್ಸತ್ತೆ ನಿನಗ್ ದುಡ್ಡು ಕಳ್ಸಿ ತಪ್ಪು ಮಾಡ್ದೆ ಅಂತ. ನೈನಾ ಮೇಡಮ್, ನಾನು ತಿಳ್ಕೊಬೋದಾ ನೀವು ನನಗೆ ಸಹಾಯ ಯಾಕೆ ಮಾಡಿದ್ರಿ ಅಂತ? ಸಹಾಯ ಮಾಡೋದು ನೈನಾ ಬಕ್ಷಿ ಸ್ಟೈಲ್ ಅಲ್ಲ. ಈ ದುಡ್ಡಕ್ ಬದಲಾಗಿ ನೀನ್ ಏನ್ ಮಾಡ್ಬೇಕು ಅಂತ ನಾನೇ ನಿನಗೆ ಹೇಳ್ತೀನಿ. $50,000 ಬದಲಾಗಿ ನೀನ್ ನನ್ಗೊಂದ್ ಚಿಕ್ಕ ಕೆಲಸ ಮಾಡ್ಕೊಡ್ಬೇಕು. ನನ್ ಬರ್ಡೇ ಪಾರ್ಟಿಗೆ ನೀನ್ ನನ್ ಬಾಯ್ ಫ್ರೆಂಡ್ ಆಗಿ ನನ್ ಜೊತೆ ಬರ್ಬೇಕು. ಏನು? ನಿಮ್ ಬಾಯ್ ಫ್ರೆಂಡ್ ಆಗ? ನನಗ್ ಗೊತ್ತು, ನಿನ್ ಯೋಗ್ಯತೆಗೆ ಇದು ದೊಡ್ಡ ಆಫರೇ. ಆದ್ರೆ ಇಲ್ಲ ಅಂತ ಹೇಳೋ ಆಪ್ಷನ್ ಇಲ್ಲ ನಿನ್ ಹತ್ರ. ಯಾಕೆ ಅಂದ್ರೆ ಇದು ನಿನ್ ಕೆಲ್ಸದ ಪ್ರಶ್ನೆ. ನೀನ್ ಆಗಲ್ಲ ಅಂತಂದ್ರೆ ಪೂರಾ ಯೂನಿಟ್ ನ ಕ್ಲೋಸ್ ಮಾಡಿಸ್ಬಿಡ್ತೀನಿ. ಮತ್ತೆ ಹೊಸ ಯೂನಿಟ್ ಅಲ್ಲಿ ಒಬ್ಬ ಹಳೆ ವರ್ಕರ್ ಕೂಡ ಇರೋದಿಲ್ಲ. ಹೊಟ್ಟೆಗೋಸ್ಕರ ಹೃದಯಕ್ಕೆ ಮೋಸ ಮಾಡಕ್ ಆಗಲ್ಲ ಮೇಡಮ್. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಆದ್ರೆ 3 ಕಾಸಿಗೆ ಬೆಲೆ ಇಲ್ದಿರೋ ಈ ನಿನ್ ಹೃದಯ ಯಾರಿಗ್ ಬೇಕೋ? ನನಗ್ ಬರೀ ನಿನ್ ಟೈಮ್ ಬೇಕು ಅಷ್ಟೇ. ಆಮೇಲೆ ಪ್ರಶ್ನೆ ಬರೀ ನೀನೊಬ್ಬಂದೇ ಅಲ್ಲ, ಆ ನಿನ್ನ ಬಡ ಸ್ನೇಹಿತರ ಹೊಟ್ಟೆ ಪಾಡ್ದು ಕೂಡ. ನಾನು ಬಾಯ್ ಫ್ರೆಂಡ್ ಯಾರನ್ನ ಮಾಡ್ಕೋತೀನಿ ಅಂದ್ರೆ ಯಾರು ಹೃದಯದಿಂದ ನನ್ನ ಹೊಗಳ್ತಾರೋ ಅವ್ರನ್ನ. ಎಲ್ಲಿ ತನಕ ಈ ಸುಳ್ಳು ಪ್ರೀತಿನ ಬಯಸ್ತೀರಾ ಮೇಡಮ್? ನಿಮ್ಮನ್ನ ನೀವೇ ಪ್ರೀತಿಸಿ, ಆಗ ಸಂತೋಷ ಸಿಗತ್ತೆ. ನನ್ನನ್ನು ನಾನು ಪ್ರೀತಿಸ್ಕೋತೀನಿ, ಅದಕ್ಕೆ ನನಗೆ ನಾನು ಗಿಫ್ಟ್ ಕೊಟ್ಕೋತೀನಿ. ಈಗ ಹೇಳು, ಪಾರ್ಟಿಗೆ ಬರ್ತ್ಯಾ ಬೇರೆಯವ್ರ ಕೆಲಸ ಹೋಗೋ ಹಾಗೆ ಮಾಡ್ತೀಯಾ? ಹೇಳು, ಡ್ಯಾಡ್ಗೆ ಫೋನ್ ಮಾಡ್ಲಾ? ನಿಂತ್ಕೊಳ್ಳಿ ಮೇಡಮ್, ಪ್ಲೀಸ್. ನೀವು ನಿಮ್ಮಪ್ಪಂಗೆ ಕಾಲ್ ಮಾಡಬೇಡಿ. ನಾನು ನಿಮ್ಮ ಜೊತೆ ಪಾರ್ಟಿಗೆ ಬರ್ತೀನಿ. ಗುಡ್.
ಅಪ್ಪನ್ಗೆ ಹೇಳು ಬಕ್ಷಿ ಫ್ಯಾಕ್ಟ್ರಿ ಕೆಲಸ ಮುಗ್ದಿದೆ ಅಂತ. ಆ, ಆದ್ರೆ ನಾನ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗತ್ತೆ. ಆಕ್ಚುಲಿ ಯಾವ್ದೋ ಪರ್ಸನಲ್ ಕೆಲ್ಸದಿಂದ ನಾನು ಇಲ್ಲಿ ಇರ್ಲೇಬೇಕು. ಅಲ್ಲಿವರೆಗೂ ನಾನ್ ಯಾರು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ. ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅರೆ ಇಷ್ಟು ಬೇಗ ಸುಳ್ಳು ಹೋಗ್ಲಿಕ್ಕೆ ನನಗ್ ಬೇಕಾಗಿಲ್ಲ. ಮೊದ್ಲು ನೀನ್ ನನಗ್ ತಕ್ಕನಾಗಿರೋ. ಈ ಡ್ರೆಸ್ ಹಳೇದಾಗಿದೆ, ಇದನ್ನ ಚೇಂಜ್ ಮಾಡ್ಲೇಬೇಕು. ಟ್ರೈ ದಿಸ್. ನಾನು ರೂಮಿಗೆ ಹೋಗಿ ಟ್ರೈ ಮಾಡ್ತೀನಿ. ನಾಚಿಕೆನಾ? ಹಾಗಾದ್ರೆ ಅದನ್ನ ದೂರ ಮಾಡೋ ಐಡಿಯಾ ಕೂಡ ಇದೆ ನನ್ನ ಹತ್ರ. ಕಮಾನ್, ಕಿಸ್ ಮೀ. ಮೇಡಮ್ ಅವರೇ, ನಿಮಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇದೆಲ್ಲ ನಾಟಕ. ಇದನ್ನ ನಿಜವಾದ ಪ್ರೀತಿ ಅಂತ ಅನ್ಕೋಬೇಡಿ ಪ್ಲೀಸ್. ರಾಜೇಶ್, ದೇವತಂಗಿ ಟ್ರೀಟ್ಮೆಂಟು ಕಂಪನಿ ದುಡ್ಡಲ್ಲೇ ಆಗ್ತಿದ್ಯಲ್ಲ? ಎಸ್ ಮೇಡಮ್. ನಮ್ಗೆ ಯಾವಾಗ ಬೇಕೋ ಅವಾಗ ಟ್ರೀಟ್ಮೆಂಟ್ ನಿಲ್ಲಿಸ್ಬೋದಲ್ಲ? ನಿಮ್ದು ಹೃದಯ ಅಲ್ಲ, ಕಲ್ಲು ಬಂಡೆ. ನೀವ್ ಏನ್ ಮಾಡ್ತಿದ್ದೀರಾ? ಪ್ಲೀಸ್ ನೀವು ಯಾರಿಗೂ ಏನು ಹೇಳಕ್ ಹೋಗ್ಬೇಡಿ. ಕಲ್ಲು ಕೂಡ ಪ್ರೀತಿಯಿಂದಾನೇ ಕರ್ಗೋದಲ್ವಾ? ಪ್ರೀತಿನೇ ಕೇಳ್ತಾ ಇದ್ದೀನಿ ನಾನು. ನೀನಿಲ್ಲಿ? ಶಾಲಿನಿ ಮೇಡಮ್, ಶಾಲಿನಿ ಮೇಡಮ್, ಶಾಲಿನಿ ಮೇಡಮ್, ಮೇಡಮ್ ನಾನು ಹೇಳೋದ್ ಕೇಳಿ. ಶಾಲಿನಿ ಮೇಡಮ್, ಮೇಡಮ್. ದೇವ್ರೆ, ನೀನ್ ಯಾಕೆ ನನಗೆ ಹೀಗೆ ಮಾಡ್ತಿದ್ಯಾ? ಮೊದಲು ನನ್ನ ತಂದೆ ತಾಯಿನ ನನ್ನಿಂದ ಕಿತ್ಕೊಂಡೆ, ಈಗ ನನ್ನ ಪ್ರೀತಿನೂ ಕಿತ್ಕೊಳ್ತಿದ್ಯಾ? ದೇವ್ರೆ, ದೇವ್ರೆ ಪ್ಲೀಸ್. ಶಾಲಿನಿ ಮೇಡಮ್ ಮೇಲೆ ನನಗೆ ಪ್ರೀತಿ ಇದೆ, ಅವ್ರನ್ನ ನಾನು ಪ್ರೀತಿಸ್ತಿದ್ದೀನಿ. ಪ್ಲೀಸ್ ಪ್ಲೀಸ್ ದೇವ್ರೆ, ನನ್ನನ್ನ ಅವರಿಂದ ದೂರ ಮಾಡಬೇಡ. ನಮ್ ಹತ್ರ ಏನು ಇಲ್ಲ, ನಮ್ಮನ್ನ ಬಿಟ್ಬಿಡಿ. ಸರ್ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಮ್ಮ ಹತ್ರ ದುಡ್ಡಿಲ್ಲ. ಬಿಟ್ಬಿಡಿ ನಮ್ಮನ್ನ, ದಯವಿಟ್ಟು ನನ್ನ ಮಾತು ಕೇಳಿ. ನಾನ್ ಸತ್ಯ ಹೇಳ್ತಾ ಇದ್ದೀನಿ, ನನ್ನ ಹತ್ರ ₹1 ಇಲ್ಲ. ಬಡವರು ನಾವು, ನಮ್ಮ ಹತ್ರ ಏನು ಇಲ್ಲ. ಬಡವ್ರಿಗಾಗೋ ಅನ್ಯಾಯನ ನನ್ನಿಂದ ನೋಡಕ್ಕಾಗಲ್ಲ. ನೀನ್ ಕಾಪಾಡ್ತೀಯ ಅವ್ರನ್ನ? ಹಾಗಿದ್ರೆ ನಿನ್ನನ್ ಯಾರು ಕಾಪಾಡ್ತಾರೆ? ಎಗರ್ಕೊಳ ಇಲ್ಲಿಂದ. ಹೊರಟೋಗಿ ಇಲ್ಲಿಂದ. ಹೌದು, ಕರಿತೀವಿ ಪೊಲೀಸ್ನ. ಥ್ಯಾಂಕ್ ಯು ಮಗನೇ, ನಮ್ಗೆ ಸಹಾಯ ಮಾಡಿದ್ದಕ್ಕೆ. ಅಯ್ಯೋ, ಭಗವಂತ ನಿನ್ಗೆ ಎಲ್ಲ ಸಂತೋಷ ಕೊಡ್ಲಪ್ಪ. ಆಶೀರ್ವಾದದಿಂದ ಕೆಲಸ ಆಗಲ್ಲ ಆಂಟಿ. ದೇವ್ರು ನನ್ ಖುಷಿ ಪಡೋದು ನೋಡಿದ್ರೆ ಕಿತ್ಕೊಂಡ್ಬಿಡ್ತಾನೆ. ಆದ್ರೆ ನೀವು ಇಷ್ಟು ರಾತ್ರಿ ಹೊತ್ತಲ್ಲಿ ಇಲ್ಯಾಕೆ ಸುತ್ತಾಡ್ತಿದ್ದೀರಾ? ನಮ್ಮ ಮಗನ್ ಹುಡ್ಕಾಡ್ತಿದ್ದೀವಿ. ಅವನ್ ಸಿಗೋವರ್ಗುನು ಎಷ್ಟೋ ಹಗಲು ಎಷ್ಟೋ ರಾತ್ರಿ ಇದೇ ತರ ತಿರುಗ್ತಾ ಇದ್ದೀವಿ. ನಮ್ ಮಗ ಚಿಕ್ಕ ವಯಸ್ಸಲ್ಲೇ ತುಂಬಾ ವರ್ಷದ ಹಿಂದೆ ಜಾತ್ರೆಯಲ್ಲಿ ಕಳೆದೋದ. ಆಗಿಂದ ಹುಡುಕ್ತಿದ್ದೀನಿ ಅವನ್ನ. ಈಗಂತೂ ಅವನು ನಿನ್ ವಯಸ್ಸಿನಾಗಿರ್ತಾನೆ. ಅವನ್ನೇ ಹುಡ್ಕೋದಕ್ ಹೋಗ್ತೀವಿ. ಯಾರಿಗೂ ಅರ್ಥ ಆಗಲ್ಲ ನಮ್ಮ ಮಗನ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅಂತ. ನನಗೂ ಅರ್ಥ ಆಗುತ್ತೆ ಆಂಟಿ, ಅರ್ಥ ಆಗುತ್ತೆ. ನಿಮ್ಮ ಥರನೇ ನಾನು ನಮ್ಮವ್ರನ್ನ ಕಳ್ಕೊಂಡಿದ್ದೀನಿ. ನೀವೊಂದು ಕೆಲಸ ಮಾಡಿ, ನೀವು ನಿಮ್ಮ ಮಗನ ನಾಳೆ ಬೆಳಗ್ಗೆ ಬೆಳಕಲ್ಲಿ ಹುಡುಕಿ. ಆದರೆ ಈ ಕತ್ಲಲ್ಲಿ ಒಂದು ಕೆಲಸ ಮಾಡಿ, ನನ್ನ ಮನೆ ಇಲ್ಲೇ ಪಕ್ಕದಲ್ಲಿರೋದು. ನೀವು ಇವತ್ತು ರಾತ್ರಿ ಅಲ್ಲೇ ಉಳ್ಕೊಳ್ಳಿ. ಮನೆ ಸ್ವಲ್ಪ ಚಿಕ್ಕದು, ಆದರೆ ನೆಮ್ಮದಿ ಸಿಗುತ್ತೆ ನಿಮಗೆ. ನಿನ್ ಪರಿಚಯನೇ ಇಲ್ಲ, ಮತ್ತೆ ನಾವ್ ಹೇಗೆ? ಆಂಟಿ, ಬಾ ಹೋಗೋಣ. ಇದೇ ನನ್ನ ಮನೆ. ತುಂಬಾ ಚೆನ್ನಾಗಿದೆಯಪ್ಪ.
ಈ ಫೋಟೋ ನಿನ್ ಹತ್ರ ಇದು ನನ್ನ ತಂದೆ ತಾಯಿ ಫೋಟೋ. ವರ್ಷಗಳಿಂದ ಈ ಫೋಟೋ ಅಪ್ಪ ಕೊಡ್ತಿದ್ದೇಟು, ಅಮ್ಮ ಕೊಡ್ತಿದ್ ಮುತ್ತು ನೆನ್ಪಲ್ಲಿ ಇರೋವಾಗ ಮಾಡಿದೆ. ಬರೀ ಇದೊಂದೇ ಫೋಟೋ ಭದ್ರವಾಗಿ ಇಟ್ಕೊಂಡಿದ್ದೀನಿ. ಇದು ನಾವು ಆಂಟಿ, ನಿಮ್ಮಪ್ಪ ಅಮ್ಮ. ಹೌದು ಮಗನೇ. ನೀನ್ ನಮ್ ಮಗ. ಎಷ್ಟೋ ವರ್ಷದ ಹಿಂದೆ ಕಳೆದು ಹೋಗಿದ್ದೆ. ಹೇಳಿ ಇವನ್ಗೆ, ಇವ್ನ್ ನಮ್ ಮಗ, ಇವನು ನಮ್ಮ ಆಯುಷ್ ಅಂತ. ಇದು ನಿಮ್ಮಪ್ಪ, ಮತ್ತೆ ಇದು ನಾನು ನಿಮ್ಮಮ್ಮ. ಇದು ತೋರಿಸ್ರಿ, ನಿಮ್ ಹತ್ರ ಇದೆಯಲ್ಲ ಫೋಟೋ. ಅಲ್ಲ, ನೀವಿಬ್ರು ಏನ್ ಮಾತಾಡ್ತಿದ್ದೀರಾ? ನಾವು ನಿಜ ಹೇಳ್ತಾ ಇದೀವಿ. ಇಲ್ಲಿ ನೋಡು, ಇಲ್ ನೋಡು. ಜಾತ್ರೆಲಿ ಕಳೆದೋದ್ ಮಗ ಕೊನೆಗೂ ಸಿಕ್ತ. ಅದೇ ಫೋಟೋ ನಿನ್ನ ಹತ್ರ ಕೂಡ ಇದೆ. ಇಲ್ಲ 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 ಅಂಕಲ್, ನಾನ್ ಚಿಕ್ಕ ವಯಸ್ಸಲ್ಲಿ ಈ ತರ ಇರ್ಲಿಲ್ಲ. ಇದೆಲ್ಲ ನನಗೆ ಗೊತ್ತಿಲ್ಲ. ನಿಜ ಹೇಳ್ತಿದ್ದಾರೆ. ನೀನ್ ನಮ್ಮ ಆಯುಷ್, ನಮ್ ಮಗ. ಮಗನೇ ಆಯುಷ್, ನಾವು ನಿಜ ಹೇಳ್ತಾ ಇದೀವಿ. ಅಮ್ಮ, ಅಪ್ಪ, ನಿಮ್ಗೆ ನಿಮ್ಗೆ ಗೊತ್ತಲ್ವಾ ನಿಮ್ಗೆ ಪೂರ್ತಿ ವಿಷಯ ಹೇಳಕ್ಕಾಗಲ್ಲ ಅಂತ. ನಿಮಗೆ ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅನ್ಸತ್ತೆ ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂತ. ನಾನು ತುಂಬಾ ಖುಷಿಯಾಗಿದ್ದೀನಿ, ಯಾಕಂದ್ರೆ ನೀವು ಸಿಕ್ಕಿದ್ದೀರಾ. ನನ್ನ ಮನ್ಸು ಒಪ್ತಿಲ್ಲ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ, ಆದ್ರೆ ನಾನು ಹೋಗ್ಲೇಬೇಕು. ಒಬ್ರಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಈಗ ಯಾರ್ ಮೆಸೇಜ್ ಬಂತಲ್ಲ, ಅವಳೊಂದು ಹುಡುಗಿ ಅಲ್ವಾ? ಹುಡುಗಿನೇ ಮೀಟ್ ಮಾಡಕ್ ಹೋಗ್ತಿದ್ಯಲ್ವಾ? ಮತ್ತೆ ನಾವು ಜೊತೆಲಿ ಬರ್ತೀವಿ, ನೋಡ್ತೀವಿ ನಮ್ ಸೊಸೆ ಹೇಗಿದ್ದಾಳೆ. ಬಾಪ, ನಾವ್ ಆಚೆ ಕಾಯ್ತಾ ಇರ್ತೀವಿ. ಯಾವ ಹುಡುಗಿನ ನಿಮ್ ಸೊಸೆ ಆಗಿ ತರಬೇಕು ಅಂತಿದ್ದೀನೋ ಆ ಹುಡುಗಿ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಇವಾಗ ನಾನು ಭೇಟಿ ಮಾಡಕ್ ಹೋಗ್ತಿರೋ ಹುಡುಗಿ ಜೊತೆ ನನಗಿರೋದು ಒಂದೇ ಸಂಬಂಧ, ದ್ವೇಷ ಅಷ್ಟೇ. ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನ್ ನಿಮ್ಗೆಲ್ಲರಿಗೂ ಹೇಳಿದ್ದೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿನ ನಿಮಗ್ ಪರಿಚಯಿಸ್ತೀನಿ ಅಂತ. ಮೀಟ್ ಮೈ ಬಾಯ್ ಫ್ರೆಂಡ್ ಆಯುಷ್. ಹೌದು, ನಮ್ಗಿಂತ ಸ್ಟೇಟಸ್ ಅಲ್ಲಿ ಕಡಿಮೆನೆ. ಆದ್ರೆ ಏನಾಯ್ತು ಗೈಸ್, ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಗೂ ಒಂದು ಮನ್ಸು ಅಂತ ಇರುತ್ತಲ್ಲ. ಬಾಡಿಗೆಗೆ ತಗೊಂಡಿರೋ ಬಟ್ಟೆನ ಹಾಕೊಂಡು ತಲೆ ಎತ್ಕೊಂಡ್ ಬಂದ್ಯಾ? ಏಯ್, ಅಮ್ಮ, ಈ ಇಟ್ಲಿಯಿಂದ ತಂದಿರೋ ವಾಸು ನಮ್ಮ ಆರ್ಟ್ ಕಲೆಕ್ಷನ್ ನ ಪಾರ್ಟ್. ಐ ಮೀನ್, ಇದರಿಂದ ಆಗಿರೋ ನಷ್ಟನ ಹೇಗ್ ಕಟ್ಕೊಡ್ತೀರಾ ನೀವು? ನಿಮ್ಮ ಜೀವನ ಇಡೀ ಪಾತ್ರೆ ತೊಳ್ಕೊಂಡ? ನೀವ್ ಏನ್ ಹೇಳ್ಬೇಕು ಅದನ್ನ ನನ್ನ ಹತ್ರ ಹೇಳಿ, ಇದಕ್ಕೆ ನಾನ್ ದುಡ್ಡು ಕೊಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್. ಮಿಸ್ಟರ್ ಶ್ಯಾಮ್, ಹೇಳಿ ಈ ವಾಸ್ನ ಬೆಲೆ ಎಷ್ಟು ಅಂತ? ಮೇಡಮ್, ಇಡೀ ಪ್ರಪಂಚದಲ್ಲಿ ಇಂಥದ್ದು 2 ಆಂಟಿಕ್ ಪೀಸ್ ಇರೋದು. ಇದ್ರ ಬೆಲೆ ಸುಮಾರು 90 ಲಕ್ಷ ರೂಪಾಯಿ ಆಗತ್ತೆ. 90 ಲಕ್ಷ? ನಿನ್ನ ನೀನು ಮಾರ್ಕೊಂಡ್ರು ಇಷ್ಟೊಂದು ದುಡ್ಡು ನಿನ್ ಕೈಲಿ ಸಂಪಾದಿಸಕ್ಕಾಗಲ್ಲ. ಮತ್ತೆ ನಾನೇನಾದ್ರೂ ಮನ್ಸ್ ಮಾಡಿದ್ರೆ ಬೇಕಾದ್ರೆ ಈ ಹೆಂಗಸನ್ನ ಕ್ಷಮಿಸ್ಬೋದು. ಆದ್ರೆ ನನ್ಗದಕ್ಕೊಂದು ಕಂಡೀಷನ್ ಇದೆ. ಏನ್ ಕಂಡೀಷನ್? ನೀನು ಎಲ್ಲಾರ್ ಮುಂದೆ ಮಂಡಿ ಊರಿ ನನ್ನ ಮದ್ವೆ ಆಗುವಂತ ಪ್ರಪೋಸ್ ಮಾಡ್ಬೇಕು. ನಾನ್ ನನ್ ಮಗನ್ಗಿನ್ನೂ ಅವಮಾನ ಆಗೋದ್ ನೋಡಕ್ಕಾಗಲ್ಲ. ತಡೀರಿ ಇದನ್ನ. ನನ್ಗನ್ಸುತ್ತೆ ಆಯುಷ್ ಮತ್ತೆ ಇವ್ರೆಲ್ರಿಗೂ ನಾವ್ ಯಾರು ಅಂತ ತೋರ್ಸೋ ಸಮಯ ಬಂದಿದೆ. ಪ್ಲೀಸ್. ಓಕೆ, ನಾನ್ ಕೊಡ್ತೀನಿ 90 ಲಕ್ಷ. ನಾನು ಕೊಡ್ತೀನಿ 90 ಲಕ್ಷ ರೂಪಾಯಿ. ನೀನು ನಿನ್ ಹೆಸರು ಎಸ್ ಸಮಥಿಂಗ್ ರೈಟ್? ಶಾಲಿನಿ. ಜಸ್ಟ್ ರಿಮೈಂಡಿಂಗ್ ಯು, ನೀನ್ ನಮ್ ಡ್ಯಾಡ್ ಸೆಕ್ರೆಟರಿ ಅಷ್ಟೇ. ಮತ್ತೆ ನೀನ್ ಸ್ಯಾಲ್ರಿ ಬರೀ 2 ಲಕ್ಷ. ಯುನೋ, ನಿನಗೆ ಇಷ್ಟು ದುಡ್ಡು ದುಡಿಯೋದಕ್ಕೆ 50 ವರ್ಷ ಆಗ್ಬೋದು. ನಾನು 50 ಸೆಕೆಂಡು ತಗೊಳಲ್ಲ. ಅದು ನನ್ನ ಹೆಸರಲ್ಲಿ ಎಸ್ ಇದೆಯಲ್ಲ, ಶಾಲಿನಿ ಸಕ್ಸೇನಾ, ಪ್ರತಾಪ್ ಸಕ್ಸೇನಾ ಅವ್ರ ಮಗಳು.
ಯಾವ ಸೆಕ್ಸನ ಅಂದ್ರೆ ನಾಯಕ್ ಅವರ ಪೂರ್ತಿ ಬಿಸ್ನೆಸ್ ನ ಹ್ಯಾಂಡಲ್ ಮಾಡ್ತಾರಲ್ಲ ಅವರು. ಶಾಲಿನಿ, ಸಾರಿ ಆಯುಷ್, ನಾನು ಈ ವಿಷಯನ ನಿನಗೆ ಹೇಳಿಲ್ಲ. ಆಕ್ಚುಲಿ ನಾನು ಯಾವ್ದೋ ಗುರಿ ಇಟ್ಕೊಂಡು ಇಲ್ಲಿಗೆ ಬಂದಿದೆ. ವೆರಿ ನೈಸ್, ವೆರಿ ನೈಸ್. ಆಮೇಲೆ ನಿನ್ನ ಗುರಿ ಕಾಮಿಡಿ ಮಾಡೋದೇ ಆಗಿದ್ರೆ ವೆಲ್ ಡನ್ ಬೇಬ್, ವೆರಿ ನೈಸ್. ಆದ್ರೆ ಏನ್ ಗೊತ್ತಾ, ಕಾಮಿಡಿ ಕೂಡ ಸ್ಟೇಟಸ್ ನೋಡ್ ಮಾಡ್ಬೇಕು ಅಲ್ವಾ? ಪ್ರತಾಪ್ ಸಕ್ಸೇನಾ ಮಗಳೇ, ವಾಟ್ ನೆಕ್ಸ್ಟ್? ಸಂಜಯ್ ನಾಯಕ್ ಅವರ ಸೊಸೆ. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.